ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಿಂಚಾ ಬ್ಲಿಸ್ಫುಲ್ ಲೈಫ್. ಈ ವ್ಲಾಗ್ ಎಂತ ನಡಿ ಹೇಳಿದ್ರೆ, ಅಕ್ಟೋಬರ್ 23 ನನ್ನ ಫ್ರೆಂಡಿನ ಬರ್ಡೇ ಇತ್ತು. ಅದಕ್ಕೋಸ್ಕರ ಸೆಲೆಬ್ರೇಷನಿಗೋಸ್ಕರ ಕುಂದಾಪುರ ಹೋತಿತ್ತು. ನಮ್ಮೂರು ಹಾಗೆ ಯಾವುದು ಊರೇ ಇಲ್ಲ, ಯಾವುದೇ ಊರಿನ ಬಂದ್ರು ನೀವು ಬೇರೆ ಅಲ್ಲ. ಒಳ್ಳೆರಿಗೆ ಒಳ್ಳೇದಿಲ್ಲ, ಭೇದ ಇಲ್ಲ. ತೆಗ್ಲಿ ಸೊಕ್ಕದ್ ಮಾತ್ ನಮ್ಮಲ್ಲಿಡುದೇ ಇಲ್ಲ. ಮರವಂತಿ ಬೀಚಲ್ ಹೋಯಿ ಉಪ್ಕರಿ ತಿಂಬ, ಕೋಟ್ ಹಾಕಿ ಕಬಡ್ಡಿ ಆಡುವ. ಪುರ್ಸೊತ್ತು ಮಾಡ್ಕಂಡ್ ನಾವು ಹೊಳಿ ಬದಿಗೆ ಹಪ್ಪ, ಗಾಳ ಹಾಕ್ತ ಒಂದೆರಡು ಮೀನ್ ಹಿಡುವ. ಕಡೆ ನಮ್ಮೂರು ಇದು ನಮ್ಮೂರು, ನಾವೆಲ್ಲಿಗೆ ಹೋರು. ನಮ್ಮೂರು ಇದು ನಮ್ಮೂರು, ನೀವೆಂದ ಬೇರೆರು. ಈಗ ಕುಂದಾಪುರಲ್ಲಿ ಬಂದು ಇಳೀತು. ಕುಂದಾಪುರ ಜಸ್ಟ್ ಹಿಂಗೆ ಒಂದು ರೌಂಡ್ ತಿರ್ಗಾಡ್ಕೊಂಡ್ವಪ್ಪ ಅಂದೇಳಿ ಹೋಯ್ತು. ಅವಳು ಬಪ್ಪುದು ಲೇಟ್ ಆಯ್ತು ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಅವಳಂದರೆ ಬರ್ಡೇ ಗರ್ಲ್, ಬಪ್ಪುದು ಲೇಟ್ ಆಯ್ತು. ಅದಕ್ಕೋಸ್ಕರ ಹಾಗೆ ಕುಂದೇಶ್ವರ ದೇವಸ್ಥಾನ. ಈಗ ಕುಂದೇಶ್ವರ ದೇವಸ್ಥಾನಕ್ಕೆ ಎಂಟರ್ ಆಗ್ತಿತ್ತು. ಇಲ್ಲಿಂದ ಎಂಟ್ರೆನ್ಸಿಂದ ಒಂದು 2-3 ಮಿನಿಟ್ಸ್ ಹಂಗೆ ನಡೀಕ ದೇವಸ್ಥಾನ ಹತ್ರ ಬಂತೀಗ. ಇಲ್ಲ ಇಲ್ಲೊಂದು ಸ್ವಲ್ಪ ಕಾಲು ತಳ್ಕೊಂಡು ಹೋಪ ಒಳಗೆ. ಕೊಂಡ್ರು ದೇವಸ್ಥಾನಕ್ಕೆ ಹೋಪತ್ತಿಗೆ 12:30 ಆಯ್ದಿತ್ತು. ಅದಕ್ಕೋಸ್ಕರ ದೇವಸ್ಥಾನದ ಬಾಗಿಲು ಹಾಕಿದ್ದೀರು ಆಲ್ರೆಡಿ. ಅಲ್ಲಿಂದನೇ ಕೈ ಮುಕ್ಕೊಂಡು ಬಂತು ನಾವು. ಈಶ್ವರ ದೇವ್ರಿನ ತೋರಿಸ್ತೇಕ. ಚಪ್ಪಲ್ ಚಪ್ಪಲ್ ಅವ್ಳು ಬಪ್ಪುದು ಹೆಂಗೋ ಲೇಟ್ ಇತ್ತಲ್ಲ, ಅದಕ್ಕೆ ಒಂದು ರೌಂಡ್ ಹಿಂಗೆ ಬಜಾರೆಲ್ಲ ತಿರ್ಗಾಡಿ ಬಪ್ಪ ಅಂದಳಿ ಹೋಯ್ತು. ಇಲ್ಲೊಂದು ಬಜಾರ್. ಯಾವ ಬಜಾರ್ ಇದೆ? ಕುಂದಾಪುರ ಬಜಾರ್. ಇದ್ರ ಹೆಸರು ಕುಂದಾಪುರ ಬಜಾರ್. ಇದು ಒಂದು 3 ಕ್ಲಿಪ್ ತಗೊಂಡೆ. ಈಗ ಬಾಂಬೆ ಬಜಾರಿಗೆ ಎಂಟರ್ ಆತೋಕ. ಕೇಂದ್ರತಪ್ಪ, ನಂಗೆ ಗೊತ್ತಿಲ್ಲ. ಎಲ್ಲ ಚಂದ ಇತ್ತ, ನಾವೆಂತ ತಕೊಂಬಿಲ್ಲ, ಅನ್ಕೊಳ ಹಬ್ಬದಷ್ಟೇ. ಇಲ್ಲೊಂದು ಚಂದ ಎಂತ ಅಂತ್ರಿ ಇದಕ್ಕೆ ಪಾಟ. ಇದಿಷ್ಟು ಚಂದ ಇತ್ತ ಕಾಣ. ಸಾಕಾಗಿತ್ತಲ್ಲ. ಎಷ್ಟು ಚಂದ ಇತ್ತಲ್ಲ ಇದು ನಮ್ಮೂರು. ಬಸ್ ಇಲ್ಲೇ ಅಲ್ಲಿ ಈಶಾನ್ಯ ಕೊಯ್ಕೀಗ ಎಂತಕ್ಕಂದ್ರೆ ಇವತ್ತು ಎಂತ ಅಂದಳಿ ಇವತ್ತು ಕುಂದಾಪುರಕ್ಕೆ ಬಂದದ್ದು ಎಂತಕ್ಕೆ ರೀಸನ್ ಅಂದರೆ ಫ್ರೆಂಡಿನ ಬರ್ಡೇ, ಕೇಕ್ ಕಟ್ ಮಾಡೋಕೆ. ಅದಕ್ಕೆ ಈಶಾನ್ಯ ಕೆಫೆಗೆ ಹೋಗ್ತಾ ಇತ್ತಿಲ್ಲೇ ಹೊಯ್ಕೀಗ. ಆರೆ ಫ್ರೆಂಡೇ ಇಲ್ಲ, ನಾವೇ ಒಟ್ಟಿಗೆ ಹೋಗ್ತೀವಿ ಫಸ್ಟಿಗೆ. ಆತ್ಮೀಯ ಗ್ರಾಹಕರೇ, ನೆನಪುಳಿಯುವ ಕ್ಷಣಗಳು, ಮರೆವಂತ ದರಗಳು, ಆನಂದಿಸಿರಿ. ಎಂಟರ್ ನಾ ಐ ಥಿಂಕ್ ಇಲ್ಲೇ ಕೂತ್ಕೋ. ರಿಸರ್ವ್ಡ್, ಇದೆಲ್ಲ ರಿಸರ್ವ್ ಆಯ್ತು. ಈಗ ನಾವು ಕೇಕ್ ಎದುರುಗಡೆನೆ ಕೂತ್ಕೊಂಡಿದ್ದೆ, ಆಮೇಲೆ ಆಚೆ ಶಿಫ್ಟ್ ಆಯ್ಕ.
ಗೊತ್ತಿಲ್ಲ ಎಂತ ತಕಂತು ಅನ್ಕಂಡು. ನಾನು ಅನ್ಕಂಡೆ ಎಲ್ಲ ಒಂದೊಂದು ಸಣ್ಣ ಸಣ್ಣ ಪೀಸ್ ಬತ್ತಲ್ಲ ಅದನ್ನೇ ತಕಂಡು ಕೇಕ್ ಮಾಡಿ ಎಲ್ಲದು ಟೇಸ್ಟ್ ಮಾಡ್ದಂಗೆ ಆಗ್ತಲ್ಲ ಅಂದಳಿ ಅನ್ಕಂಡೆ. ಕಾಂಬ ಅವಳು ಬರ್ತಾ ಇದ್ಲು ಇನ್ನು. ಚೆಕ್ ಮಾಡೋಕ್ಕೆ ಬಂದಿದ್ದು ನಮ್ಗೆ ಕನ್ಫ್ಯೂಸ್ ಆಗ್ತಿತ್ತಿಲ್ಲ ಯಾವ್ದು ತಕೊಂಬದು ಅಂದ್ಕೊಂಡು. ಇಷ್ಟಾಗಾಯ್ತು ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ತಕೊಂಬಂದು ಅಡಿಕೆ. ಇದು ನಂದು ಫೇವ್ರೆಟ್. ಇದು ಅದೇ ಕೆಫೆಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿ ಈಗ ನಾವು ಬೇರೆ ಕೆಫೆಗೂ ಹೋಗ್ತಾಯಿತ್ತು. ಹೆಂಗೋ ಟೈಮ್ ಇತ್ತಲ್ಲ ಅನ್ಕಂಡು. ಎಮ್ ಕೆಫೆ ಬಂತು. ಎಮ್ ಕೆಫೆ ಈ ಕೇಕ್ನ ಆರ್ಡ್ರ್ ಮಾಡಿತು. ನಟ್ಸ್ ಕೇಕು. ಎಮ್ ಕೆಫೆಗೆ ಎಂಟರ್ ಆಗ್ತಿತ್ತು. ಒಂದು ನಿಮಿಷ ಕೇಕ್ ತೋರಿಸು. ನಿನ್ನ ಮೊಬೈಲ್ ತೋರಿಸ್ತಾರೆ. ಇದು ನಟ್ಸ್ ಕೇಕ್ ಕಾಂಬ ಹಪ್ಪಲ. ಇದ್ರಲ್ಲಿ ಮೇನಿಂದೆಲ್ಲ ತಿಮ್ಮ ಅಂದಳೆ ಅನಿಸ್ತಿತ್ತಾರೆ. ಇನ್ನೂ ಅವಳು ಬರಲಿಲ್ಲ, ಅದಕ್ಕೆ ಕಾಯ್ತಾ ಇತ್ತು. ಇನ್ನು ಅವಳು ಬಂದ್ರೆ ಮೇಲೆ ಕೇಕ್ ಕಟ್ಟಾದ್ಮೇಲೆ ಎಲ್ಲ ಮೇಲಿಂದೆಲ್ಲ ತಿಂದೆ ಫಸ್ಟ್. ಎಮ್ ಕೆಫೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನನ್ನ ಬ್ಲಾಗ್ ಬರ್ಡೇ ಗರ್ಲ್ ಬಂದ್ಲಿ ಈಗ. ಇದು ಚಿಕನ್ ಗಾರ್ಲಿಕ್ ಅಲ್ಲ, ಚಿಕನ್ ಗಾರ್ಲಿಕ್ ಡ್ರೈ. ಇದು ಬಟರ್ ಚಿಕನ್, ಬಟರ್ ನಾನ್. ಇದು ತಿಂತಿದ್ದದ್ದು ನಾನು. ಇದು ಚಿಕನ್ ಟಿಕ್ಕಾ ಬಿರಿಯಾನಿ. ಈಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಮುಗಿಸಿ ಊಟ ಎಲ್ಲ ಮುಗಿಸಿ ಜಾಲಿ ಮಾಡಿ ಈಗ ನಮ್ಮದು ಮನೆಗೆಲ್ಲ ಹೋಗ್ತಾ ಇತ್ತು ಕುಂದಾಪುರಿಗೆ ಒಂದು ಬಾಯ್ ಮಾಡಿ. ಅವತ್ತಿನ ದಿನ ಮಾತ್ರ ಒಳ್ಳೇದಿತ್ತು. ದೇವಸ್ಥಾನಕ್ಕೆ ಹೋದಿರಲಿ, ಸೆಲೆಬ್ರೇಷನ್ ಮಾಡೋದಲ್ಲ ಒಳ್ಳೇದಿತ್ತು ಮಾತ್ರ. ಫ್ರೆಂಡ್ಸ್ ಜೊತೆ ಒಂದು ಸೇರೋದೇ ಒಂಥರ ಖುಷಿ. ಈ ವಿಡಿಯೋ ಎಲ್ಲಾದರೂ ನಿಮಗೆಲ್ಲಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.